ಸಮೀಪದ ಸೂಡಿ ಗ್ರಾಮ ಹುಡೇದಗುಡ್ಡ ಬಳಿಯ ಐತಿಹಾಸಿಕ ಶ್ರೀ ಮಹಾಗಣಪತಿ ದೇಗುಲದಲ್ಲಿ 28ನೇ ಗಣೇಶ ಜಯಂತಿ ಸಹಸ್ರ ಮೋದಕ ಗಣಪತಿ ಹವನ ಜತೆ ನಾನಾ ಧಾರ್ಮಿಕ ಕಾರ್ಯಗಳು ಗುರುವಾರ ಅಪಾರ ಭಕ್ತರು ಸಂಭ್ರಮದಿಂದ ನೆರವೇರಿಸಿದರು. ಧರ್ಮಸಭೆಯಲ್ಲಿ ಕಮಡೋಳಿಯ ವಿದ್ವಾನ್ ಶಂಕರಭಟ್ಟ ಜೋಶಿ ಮಾತನಾಡಿ, ಸಮಾಜ ವ್ಯಕ್ತಿಗಳ ವ್ಯಕ್ತಿತ್ವ ವಿಕಾಸಕ್ಕೆ ಧರ್ಮ, ಸಂಸ್ಕೃತಿ, ಆಚಾರ ವಿಚಾರಗಳ ಅಗತ್ಯವಿದೆ. ಮಾಘ ಶುಕ್ಲ ಚತುರ್ಥಿಯಂದು ಗಣೇಶ್ ಜನನ ಪ್ರಯುಕ್ತ ಗಣೇಶ್ ಜಯಂತಿ ಆಚರಿಸಲಾಗುತ್ತಿದೆ. ಐತಿಹಾಸಿಕ ಹಿನ್ನೆಲೆಯಲ್ಲಿ ದೇಗುಲದಲ್ಲಿ ಏಕಶಿಲೆಯಲ್ಲಿ 3 ಅಡಿ ಎತ್ತರವಿರುವ ಮಹಾಗಣಪತಿ ಶಿಲ್ಪ ವಿಶಿಷ್ಟವಾಗಿದೆ ಎಂದರು. ಬೆಳಗ್ಗೆ ವಿದ್ವಾನ್ ಸಿಆರ್ ಜೋಶಿ ಧರ್ಮ ಧ್ವಜಾರೋಹಣ ನೆರವೇರಿಸಿದರು. 21 ದ್ರವ್ಯಗಳ ಅಭಿಷೇಕ, ಪುಣ್ಯ ಪ್ರವಚನ, ದೇವತಾ ಸ್ಥಾಪನೆ, ಸತ್ಯ ಗಣಪತಿ ವ್ರತ, ಸಹಸ್ರ ಮೋದಕ ಹವನ, ನವಚಂಡಿ ಹವನ, ಸಹಸ್ರ ಮೋದಕ ಗಣಪತಿ ಹವನ, ನವಚಂಡಿ ಹವನ, ಪೂರ್ಣಾಹುತಿ ನಡೆಯಿತು. ದಿ ಮಾರ್ತಾಂಡ ದೀಕ್ಷಿತರ ಪುಣ್ಯಸ್ಮರಣೆ ನಿಮಿತ್ತ ಪಾದಪೂಜೆ ನಡೆಯಿತು. ದೇಗುಲ ಧರ್ಮದರ್ಶಿ ವಿದ್ವಾನ್ ಕಿರಣ್ ಭಟ್ ಜೋಶಿ, ವಿಷ್ಣುಮೂರ್ತಿ ಭಟ್, ಕೃಷ್ಣ ಪ್ರಸಾದ್ ಶರ್ಮಾ, ಮಾಧವ್ ಭಟ್, ರೋಡ್ ತಹಶೀಲ್ದಾರ್ ನಾಗರಾಜ್ ಕೆ, ಹನುಮಂತ ರಜಪೂತ, ಭುಜಂಗ್ ಭಟ್ಟ ಜೋಶಿ, ಡಾಕ್ಟರ್ ಅರುಣ್ ಜೋಶಿ, ಶೇಷಾಚಲ ಜೋಶಿ, ಶಂಕರ್ ಕುಲಕರ್ಣಿ, ನಟರಾಜ್ ಜೋಶಿ, ನಾಗರಾಜ್ ಶಿವಪೂಜೆ, ಶೇಷಗಿರಿ ಜೋಶಿ ಇನ್ನಿತರರು ಇದ್ದರು. ಗಣಪತಿಯ ಉತ್ಸವ ಮೂರ್ತಿಯೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮಹಿಳೆಯರು ಪೂರ್ಣಕುಂಭದೊಂದಿಗೆ ಮೆರವಣಿಗೆ ನಡೆಯಿತು. ಹುಬ್ಬಳ್ಳಿಯ ರಾಷ್ಟ್ರೀಯ ಕುಲಕರ್ಣಿ ನೃತ್ಯ, ನೆರೆಗಲ್ ಕುಲಕರ್ಣಿ ಸಂಗೀತ ಕಾರ್ಯಕ್ರಮ ಭಕ್ತರ ಮನ ಸೆಳೆಯಿತು. ಗಣಪತಿ ಪ್ರಸಾದ ನಮ್ಗೆ ಆಗ್ಯದ್ರಿ ಅಂತ ಹೇಳಿದ್ರು. ಅಲ್ಲಿ ಮತ್ತೆ ಇನ್ನೊಬ್ರು ಬಂದ್ರು, ಇಲ್ಲ ನಮ್ಮ ಗಣಪತಿ ಎಲ್ಲ ಅನುಕೂಲ ಮಾಡಿಕೊಟ್ಟಾದ್ರಿ, ಅದು ಹೋದ ವರ್ಷನೂ ಗೊತ್ತಿತ್ತು, ಈ ವರ್ಷ ಪ್ರತಿ ವರ್ಷನೂ ಕೂಡ ಅವ್ರು ಇಲ್ಲೇ ಬಂದಲ್ಲಿ ಕುಳಿತಿದ್ದಾರೆ. ಅವ್ರ ಹೆಸರು ನನ್ಗೆ ಗೊತ್ತಿಲ್ಲ. ಮೂಕೂಪಿ ಅವರು. ಹಾ ನೋಡ್ರಿ, ಇಬ್ರು ಮಕ್ಕಳ MBA ನೋಡಿ, MBBS MD ಇಬ್ಬರು ಅವ್ರು ಕೇಳ್ಕೊಂಡಿದ್ದು, ಪ್ರಾರ್ಥನಾ ಮಾಡಿ ಕೇಳ್ಕೊಂಡಿದ್ದು, ಭಗವಂತ ನನ್ನನ್ನು ಪ್ರಾರ್ಥನಾ ಮಾಡಿ ಅಂತ ಹೇಳಿದಾಗ ನಮ್ಮ ಗಣಪತಿ ಭಟ್ರು ನಾವು ಮಾತಾಡಿದೆ. ಏನಂತ ಕೇಳಿದ್ರೆ, ಅಲ್ಲಿ ಕಲ್ಲಿನ ಮೂರ್ತಿ ಅಂತ ಗಣಪತಿ ಇದ್ರೆ ನಮ್ಮ ಗಣಪ ಓಡಾಡುವಂತ ಗಣಪತಿ ಆಗಿದ್ದ. ಅವನ ನಿಷ್ಠೆ ಎಷ್ಟಿತ್ತು ಅಂತ ಕೇಳಿದ್ರೆ, ತನ್ನ ಮನಸ್ಸಿನಲ್ಲಿ ಬಂದಂತನ್ನ ಮತ್ತೊಬ್ಬರಿಗೆ ಒಳ್ಳೆಯದನ್ನು ಮಾಡೋದನ್ನ ಅವ ಮನಸ್ಸಾರ ಮಾಡ್ತಿದ್ದ ಅಂತ ತಿಳ್ಕೊಂಡ್ರೆ ಇವತ್ತು 28 ವರ್ಷಗಳವರೆಗೆ ಈ ಗಣೇಶ ಜಯಂತಿ ನಡೀತಾ ಇದೆ. ಈಗ ನಮ್ಮ ತಾಯಿ ಹೇಳಿದರು, ಏನ್ ಹೇಳಿದ್ರು ಅಂತ ಕೇಳಿದ್ರೆ, ಎಲ್ಲ ನಡೀತಾ ಇದ್ದಾರೆ ಅಂತ. ಎಲ್ಲ ನಡೀತಾ ಇದೆ, ಆದ್ರೆ ಗಣಪ ಒಬ್ಬನೇ ಇಲ್ಲ. ಆದ್ರೆ ಗಣಪ ಇದ್ದ ಅಂತ ಅನಿಸ್ತು ನನಗೆ. ಈಗ ನೋಡಿದ್ರೆ ನೀವೆಲ್ಲ ಅಡ್ಡಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದ್ರು. ಆ ಗಣಪ ಸತ್ಯ ಸಂಕಲ್ಪವನ್ನು ಮಾಡಿದ್ದಂದ್ರೆ ಆ ಸಂಕಲ್ಪ ಹುಸಿ ಇಲ್ಲೇ ಇಲ್ಲ. ಅದಕ್ಕೆ ಸಾಕ್ಷಿಯಾಗಿ ನಮ್ಮ ವಿಷ್ಣುಮೂರ್ತಿ ಭಟ್ಟಿದ್ದಾರೆ. ಅವರು ಪ್ರಸಿದ್ಧ ಜ್ಯೋತಿಷಿಗಳು, ಸಾಕಷ್ಟು ಜನ ಜ್ಯೋತಿಷವನ್ನು ಹೇಳ್ತಾ ಇರ್ತಾರೆ. ಅದರಂತೆ ನಮ್ಮ ಗಣಪತಿಯ ಆಶೀರ್ವಾದವನ್ನ ಹೇಳ್ತಾ ಇದ್ರು. ಗಣಪತಿ ಹೆಂಗಿದ್ದಾನ ಅಂತ ಕೇಳಿದ್ರೆ, ಸಿದ್ಧಿ ಪುರುಷ ಇದ್ದಾನ. ಯಾರು ಇಲ್ಲಿ ಬರ್ತಾರ ಅವರಿಗೆ ತಮ್ಮ ಇಚ್ಛೆಗಳೆಲ್ಲ ನೇರವಾಗಿ ಈಡೇರ್ತವನ್ನುವಂತ ಅಭಿಪ್ರಾಯವನ್ನು ಈಗ ವಿಷ್ಣುಮೂರ್ತಿ ಭಟ್ರು ಹೇಳಿದ್ರು. ಅದಕ್ಕೆ ಅವರು ಆಗಲೇ ಹೇಳ್ಬೇಕು, ಒಂದು ಸಣ್ಣ ಒಂದು ಮಾತು ಹೇಳಿದ್ರು, ರಜತ ಆಗ್ಯದ್ರಿ, ಸ್ವರ್ಣ ಬರ್ತದ ಅಂತ ಹೇಳಿದ್ರು. ರಜತ ಆಗಿದೆ ಅಂದ್ರೆ ಸ್ವರ್ಣ ಬರ್ತದ ಅಂದ್ರೆ ಏನು ಅಂತ ಕೇಳಿದ್ರೆ, ರಜತ ಕವಚ ಆಗಿದೆ, ಇನ್ನು ಮುಂದೆ ಸ್ವರ್ಣ ಕವಚ ಆಗ್ತದೆ ಏನಾಗ್ತೋ ಗೊತ್ತಿಲ್ಲ, ಒಟ್ಟು ಸ್ವರ್ಣ ಅಂತೂ ಬರ್ತದೆ 100% ಅನ್ನುವಂಥ ಅಭಿಪ್ರಾಯವನ್ನು ಅವರು ವಿಷ್ಣು ಭಕ್ತರು ವ್ಯಕ್ತ ಮಾಡ್ತಾ ಇದ್ದಾರೆ. ಆದ್ದರಿಂದ ಈ ಗಣಪತಿ ಅಂದ್ರೆ ಸರ್ವ ಸಿದ್ಧಿದಾಯಕ. ನಾವು ಕಲವು ಚಂಡಿ ವಿನಾಯಕ ಅಂತ ಹೇಳುವಾಗ, ಚಂಡಿ ಮತ್ತು ವಿನಾಯಕನ ಆರಾಧನೆ ಈ ಕಲಿಯುಗದೊಳಗ ಶೀಘ್ರವಾಗಿ ಫಲ ಕೊಡ್ತಕ್ಕಂಥ. ಇಷ್ಟು ದಿವಸ ನಮ್ಗೆ ಗೊತ್ತಿಲ್ಲ, ಎಷ್ಟೋ ದಿವಸ ನಾವು ನಮ್ಮ ಗುರುಗಳು ಪೂಜೆ ಮಾಡಿ, ಎಲ್ಲರೂ ಪೂಜೆ ಮಾಡ್ಯಾರ. ಆದ್ರೂ ಕೂಡ ಏನು ಕೇಳ್ಕೊತಿದ್ದಿಲ್ಲ ಯಾರು. ನಮ್ಮ ಗುರುಗಳು ಕೇಳ್ತಿದ್ದಿಲ್ಲ, ವಿರೂಪಾಕ್ಷ ಕೇಳಿಲ್ಲ, ಚೆಮ್ಮಣ್ಣ ಕೇಳಿಲ್ಲ, ಗಣಪ ಯಾರು ಕೇಳ್ತಿದ್ದಿಲ್ಲ. ಭಗವಂತ ನಮ್ಗೆ ಚಲೋ ಇರುವಂತ ಇಷ್ಟ ಮಾತ್ರ ಕೇಳ್ತಾ ಇದ್ರು. ಆದ್ರೆ ಈಗ ಬಂದ ನಮ್ಮ ನಾಗೇಶ್ ಭಟ್ರು ಬಂದ ಹೇಳಿದ್ರೆ, ನೀವು ಇಷ್ಟ ಮಾಡಬೇಡ್ರಿ, ಗಣಪತಿಗ ಒಂದು ಸಿದ್ಧಿ ಆಗಿದೆ ಅನ್ನೋದನ್ನ ತೋರಿಸಿಕೊಟ್ರು ಆ ವಾಡಿಯ ನಾಗೇಶ್ ಭಟ್ರು. ನೀವು ಗಣೇಶ ಜಯಂತಿಯನ್ನು ಮಾಡ್ರಿ ಅಂತ. ಗಣೇಶ ಜಯಂತಿ ಮಹಾರಾಷ್ಟ್ರದಲ್ಲಿ ಭಾಳ ಮಾಡ್ತಾ ಇರ್ತಾರೆ. ಆದರೆ
ಕರ್ನಾಟಕದಲ್ಲಿ ಕಡಿಮೆ. ಯಾಕೋ ನನಗೆ ಹಿಂಗೆ ಅನ್ನಿಸ್ತದೆ, ಗಣಪತಿ ಜಯಂತಿಯನ್ನ ಯಾವಾಗ ಮಾಡಬೇಕು, ಈಗ ಮಾಡಬೇಕು ಅಥವಾ ಭಾದ್ರಪದ ಶುಕ್ಲ ಚತುರ್ಥಿ ಮಾಡಬೇಕು ಅಂತೇಳಿ ವಿಚಾರ ಬರ್ತಾ ಇದೆ. ವಿಚಾರ ಬಂದಾಗ ಮೂಲತಃ ಮಾಡೋದು ಇದು ಮಾಘ ಶುದ್ಧ ಚತುರ್ಥಿನ ಗಣೇಶ ಜಯಂತಿ ಶ್ರೇಷ್ಠವಾದಂತಹದ್ದು ಅಂತ. ಯಾಕೆ ಅಂತ ಕೇಳಿದ್ರೆ ಗಣಪತಿ 2 ಸಲ ಹುಟ್ಟ್ಯಾನ ಅಂತ ನಾವು ಕೇಳ್ತಾ ಇರ್ತೀವಿ, ಪುರಾಣದಲ್ಲೆಲ್ಲ ಕೇಳ್ತಾ ಇರ್ತೀವಿ. ಒಮ್ಮೆ ಹುಟ್ಟಿದಾಗ ಆತನ ರುಂಡವನ್ನ ಕಡಿದ್ರು